ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಯೊಳಗೆ ಏನಾದರೂ ಲೆಫ್ಟ್ ಓವರ್ ರೈಸ್ ಇತ್ತು ಅಂದರೆ ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿರಿ. ಒಂದು ಬೌಲ್ಗೆ ನಾ ಇಲ್ಲಿ ಇಷ್ಟು ಉಳಿದಿರೋಂಥ ರೈಸ್ನ ತೊಗೊಳತ್ತೀನಿ. ನೀವು ಎಷ್ಟು ಮಾಡ್ತೀರಿ ಅದ್ರ ಮ್ಯಾಗ ತೊಗೋಬೇಕು. ಇವಾಗ ಇದಕ್ಕೆ ನಾ ಇಲ್ಲಿ 3 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳತ್ತೀನಿ. ನೀವು ಇದನ್ನು ಬರೀ ಕಡಲೆ ಹಿಟ್ಟನ್ನು ಮಾತ್ರ ಯೂಸ್ ಮಾಡ್ಬೋದು. ನಾ ಇಲ್ಲಿ ಎಕ್ಸ್ಟ್ರಾ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳತ್ತೀನಿ. ಅದಾದಮೇಲೆ 2 ಸ್ಪೂನಷ್ಟು ನಾ ಇಲ್ಲಿ ಜೋಳದ ಹಿಟ್ಟನ್ನ ಹಾಕ್ಕೊಳತ್ತೀನಿ. ಇದಕ್ಕೆ ಸ್ವಲ್ಪ ನಾ ಇಲ್ಲಿ 1 ಸ್ಪೂನಷ್ಟು ಅಜವಾಯಿನ ಹಾಕ್ಕೊಳತ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ನಾ ಇಲ್ಲಿ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ನ ಹಾಕ್ಕೊಳತ್ತೀನಿ. ಅದಾದಮೇಲೆ ಈ ರೀತಿ ತುರಿದಿಟ್ಕೊಂಡಿರುವಂಥ ಸೌತೆಕಾಯಿ, ಸ್ವಲ್ಪ ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳತ್ತೀನಿ. ನೀವು ಇದಕ್ಕೆ ಬೇರೆ ಯಾವುದಾದ್ರೂ ವೆಜಿಟೇಬಲ್ಸ್ ನಿಮ್ಗೆ ಇಷ್ಟ ಆಗಿರುವಂಥದ್ದನ್ನು ಹಾಕೋಬೋದು. ಕ್ಯಾರೆಟ್, ಬೀನ್ಸ್, ಬ್ರಾಕ್ಲಿ ಯಾವುದಾದ್ರೂ ಅಥವಾ ಸೊಪ್ಪಾಗಿರ್ಬೋದು, ಯಾವುದಾದ್ರೂ ಹಾಕೋಬೋದು. ಇದಕ್ಕೆ ನಾ ಇಲ್ಲಿ 3 ಈರುಳ್ಳಿನ ನಾ ಇಲ್ಲಿ ಕಟ್ ಮಾಡಿ ಹಾಕ್ಕೊಳತ್ತೀನಿ. ಮೀಡಿಯಮ್ ಸೈಜ್ ಇರುವಂಥದ್ದು. ಇದಕ್ಕೆ ಈರುಳ್ಳಿನ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರ್ತೈತಿ. ಸೊ ಇದಕ್ಕೆ ನೀವು ಸ್ವಲ್ಪ ಜಾಸ್ತಿನ ಹಾಕ್ಕೋಬೇಕು. ಇದಕ್ಕೆ ನಾ ಇಲ್ಲಿ ಹಸಿಮೆಣಸಿನ್ಕಾಯಿನ ನೀವು ಕಟ್ ಮಾಡಿ ಬೇಕಿದ್ರೂ ಹಾಕ್ಕೋಬೋದು. ನಾ ಇಲ್ಲಿ ಹಸಿಮೆಣಸಿನ್ಕಾಯಿನ ಈ ರೀತಿ ಸ್ವಲ್ಪ ಪೇಸ್ಟ್ ಮಾಡಿ ಹಾಕ್ಕೊಳತ್ತೀವಿ. ಇದಕ್ಕೆ ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ಈ ರೀತಿ ಕುಟ್ಟಿ ಇಟ್ಕೊಂಡಿರುವಂಥದ್ದು. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಇದಕ್ಕೆ ನಾ ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳತ್ತೀನಿ. ಈಗ ಇದೆಲ್ಲನೂ ಹಾಕಿ ನಾವು ಇದನ್ನು ಇದಕ್ಕೆ ಯಾವುದೇ ರೀತಿ ನಾವು ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು. ನಾವು ಆಲ್ರೆಡಿ ಸೌತೆಕಾಯಿನ ಹಾಕಿರ್ತೀವಿ, ಅದರೊಳಗೆ ನೀರಿನ ಅಂಶ ಇರ್ತೈತಿ. ಸೊ ಈರುಳ್ಳಿ ಒಳಗೂ ನೀರಿನ ಅಂಶ ಇರೋದ್ರಿಂದ ಇದನ್ನು ನಾವು ಹಂಗನ ಕಲಿಸ್ಕೋಬೇಕು. ನಾವು ನೀರು ಬೇಕು ಅಂತಂದ್ರೆ 1 ಸ್ಪೂನಷ್ಟು ಅಷ್ಟರ ಹಾಕೋಬೇಕು. ಇದಕ್ಕೆ ನೀರಿನ ಅವಶ್ಯಕತೆ ಬೀಳೋದು ಇಲ್ಲ. ಸೊ ಇದನ್ನು ಒಂದು ಪ್ಲೇಟ್ ಮುಚ್ಚಿ ನಾವು ಒಂದು 5 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಈ ರೀತಿ ಒಂದು 5 ನಿಮಿಷ ಆದಮೇಲೆ ನಾ ಇಲ್ಲಿ ಆಲ್ರೆಡಿ ಒಂದು ತವಾನ ಕಾಯಕ್ಕಿಟ್ಟಿದ್ವಿ. ಅದಕ್ಕೆ ನಾ ಇಲ್ಲಿ 1 ಸ್ಪೂನಷ್ಟು ಆಯಿಲ್ ಹಾಕಿ, ನೀವು ಇದನ್ನು ಬೇಕಿದ್ರೆ ಬಟರ್ ಪೇಪರ್ ಮೇಲಾದರೂ ಮಾಡಿಕೊಂಡು ಹಾಕೋಬೋದು. ನಾ ಇಲ್ಲಿ ಡೈರೆಕ್ಟ್ ತವಾದ ಮೇಲೆ ಈ ರೀತಿ ತಟ್ಕೊಳತ್ತೀನಿ. ಕೈಗೆ ಒಂದು ಸ್ವಲ್ಪ ನಾವು ಎಣ್ಣೆರೆ ಅಥವಾ ಸ್ವಲ್ಪ ನಾವು ಕೈನ ಈ ರೀತಿ ನೀರು ಹಚ್ಚಿ ಹಸಿ ಮಾಡಿಕೊಂಡು ಈ ರೀತಿ ನಾವು ತವಾದ ಮೇಲೆ ಡೈರೆಕ್ಟಾಗಿ ತಟ್ಬೋದು. ನಾವು ರೈಸ್ ಉಳಿದ್ರೆ ಯಾವಾಗಲೂ ಒಗ್ಗರಣೆ ಹಾಕ್ತಿರ್ತೀವಿ. ಸೊ ಅದ್ರ ಬದಲು ಈ ರೀತಿ ಒಂದು ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿರಿ. ಈ ರೀತಿ ನಾವು ಇದನ್ನು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ಇದನ್ನು ತಟ್ಕೋಬೇಕು. ಅದಾದಮೇಲೆ ಸ್ವಲ್ಪ ಇದಕ್ಕೆ ಮೇಲೆ 1 ಸ್ಪೂನಷ್ಟು ಆಯಿಲ್ ಹಾಕಿ ಇದನ್ನು ನೀವು 2 ಸೈಡ ಸ್ವಲ್ಪ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ಇವಾಗ ಈ ದಪಾಟಿ ರೆಡಿ ಆಯಿತು. ಈ ದಪಾಟಿ ಆದರೂ ಅನ್ಬೋದು ಅಥವಾ ತಾಲಿಪಟ ಅಥವಾ ದೋಸೆ ಏನಾದರೂ ಅನ್ಬೋದು. ಸೊ ಇದು ರೆಡಿ ಆಯಿತು. ಇದು ಮೊಸರು ಜೊತೆ ಆಗಿರ್ಬೋದು, ಇಲ್ಲ ತೆಂಗಿನಕಾಯಿ ಚಟ್ನಿ, ಯಾವುದಾದ್ರೂ ಸೂಪರ್ ಟೇಸ್ಟಿಯಾಗಿರ್ತೈತಿ. ಇದನ್ನು ನೀವು ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿರಿ. ಹೋಪ್ ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೀನಿ. ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಹೆಂಗೆ ಅನಿಸ್ತು ಅಂತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.